ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಕೇವಲ ಅರ್ಧ ಕಪ್ ಉದ್ದಿನ ಬೇಳೆ ಉಪಯೋಗಿಸಿಕೊಂಡು ಅದರಲ್ಲಿ ಚೆನ್ನಾಗಿ ಉಬ್ಬಿ ಬರುವಂತಹ ಹಿಟ್ಟು, ಅದೇ ರೀತಿ ಅದರಲ್ಲಿ ಸಾಫ್ಟ್ ಆಗಿರುವಂತ ಇಡ್ಲಿ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಅದಕ್ಕೊಂದು ಸೂಪರ್ ಆಗಿರೋ ಒಂದು ಸಣ್ಣ ಟಿಪ್ಸ್ ಕೂಡ ಇದೆ, ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಇದಕ್ಕೋಸ್ಕರ 2 ಕಪ್ ಅಕ್ಕಿ ತಗೊಂಡಿದ್ದೀನಿ. ದೋಸೆ ಅಕ್ಕಿ ತಗೊಂಡಿರೋದು 2 ಕಪ್. ಅದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ನಷ್ಟು ಮೆಂತೆ ಕಾಳು ಕೂಡ ಹಾಕ್ತೀನಿ. ಇದನ್ನ ಚೆನ್ನಾಗಿ ತೊಳೆದು ಒಂದು 5 ರಿಂದ 6 ಗಂಟೆ ಹೊತ್ತು ನೆನೆಸಿಟ್ಕೊಳ್ಳಿ. ಅದೇ ರೀತಿ ಇಲ್ಲಿ ಇದಕ್ಕೆ 2 ಕಪ್ ಅಕ್ಕಿಗೆ ಕೇವಲ ಅರ್ಧ ಕಪ್ ಮಾತ್ರ ನಾನಿಲ್ಲಿ ಉದ್ದಿನ ಬೇಳೆ ಹಾಕ್ತಾ ಇರೋದು. ನಿಮಗೆ ಬೇಕಿದ್ರೆ ಜಾಸ್ತಿ ಹಾಕೋಬಹುದು, ಆದ್ರೆ ಈ ಟಿಪ್ಸ್ ಉಪಯೋಗಿಸ್ಕೊಂಡು ಯಾವ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನು ಕೇವಲ ಅರ್ಧ ಕಪ್ ಉದ್ದಿನ ಬೇಳೆ ಮಾತ್ರ ಉಪಯೋಗಿಸುದು. ಇದು ಕೂಡ ಅದೇ ರೀತಿ ಚೆನ್ನಾಗಿ ತೊಳೆದು 5 ರಿಂದ 6 ಗಂಟೆ ಹೊತ್ತು ನೆನೆಸಿಟ್ಕೊಳ್ಳಿ. ನೋಡಿ, ಇವಾಗ ಅಕ್ಕಿ ಎಲ್ಲ ನೆನೆಸಿಟ್ಟು ರೆಡಿ ಆಗಿದೆ. 6 ಗಂಟೆ ಹೊತ್ತು ಕಳೆದಿದೆ. ನೋಡಿ, ಈ ರೀತಿ ಇದೆ, ಚೆನ್ನಾಗಿ ನೆಂದಿದೆ. ನೋಡಿ, ಈ ರೀತಿ ಇದೆ. ಇದನ್ನ ರುಬ್ಬಿದ್ರಾಯ್ತು. ಅದೇ ರೀತಿ ಉದ್ದಿನ ಬೇಳೆ ಕೂಡ ನೋಡಿ ಚೆನ್ನಾಗಿ ನೆಂದಿದೆ. ನಾನಿಲ್ಲಿ ಉದ್ದಿನ ಬೇಳೆ ನೆನೆಸಿಟ್ಟ ನೀರೇ ರುಬ್ಬೋದಿಕ್ಕೂ ಕೂಡ ಉಪಯೋಗಿಸ್ತಾ ಇರೋದು. ಅದ ಕಾರಣ ನೀವು ನೆನೆಸಿಡುವಾಗಲೇ ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ. ನೋಡಿ, ಇದನ್ನ ತೆಗ್ದಿಡ್ತಾ ಇದ್ದೀನಿ ರುಬ್ಬೋದಿಕ್ಕೋಸ್ಕರ ಎಲ್ಲ ಕೂಡ. ನೆಕ್ಸ್ಟ್ ನಾನು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಮೊದಲು ನಾನಿಲ್ಲಿ ಉದ್ದಿನ ಬೇಳೆ ಹಾಕ್ತಾ ಇರೋದು. ಮೊದಲು ಉದ್ದಿನ ಬೇಳೆ ಚೆನ್ನಾಗಿ ರುಬ್ಬೇಕು. ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ನಾವಿಲ್ಲಿ ಉದ್ದಿನ ಬೇಳೆ ನೆನೆಸಿಟ್ಟ ನೀರಿದೆಯಲ್ವಾ, ಅದೇ ಹಾಕ್ಬಿಟ್ಟು ನಾನು ರುಬ್ಬೋದು. ಇದನ್ನ ರುಬ್ಬಿ ತರ್ತೀನಿ. ನೋಡಿ, ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಿಟ್ಟಿಲ್ಲಿ ರೆಡಿ ಆಗಿದೆ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಹಾಕೊಳ್ಳಿ. ನೋಡಿ ಎಷ್ಟೊಂದು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ. ಅದಕ್ಕೆ ನಾವಿಲ್ಲಿ ನೆಕ್ಸ್ಟ್ ಅದೇ ಮಿಕ್ಸಿ ಜಾರಲ್ಲಿ ನಾವು ನೆನೆಸಿಟ್ಟು ಅಕ್ಕಿ ಹಾಕ್ತೀನಿ. ಅದರ ಜೊತೆ ನಾನು ಇದಕ್ಕೆ ಇಲ್ಲಿ ಅರ್ಧ ಕಪ್ ಅನ್ನ ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬಾಯ್ಲ್ಡ್ ರೈಸ್ ತಗೊಂಡಿರೋದು. ನೀವು ವೈಟ್ ರೈಸ್ ಆದ್ರೂ ಪರವಾಗಿಲ್ಲ, ಆದರೆ ಜಾಸ್ತಿ ಬೆಂದಿರಬಾರ್ದು ಅಷ್ಟೇ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಅದೇ ನೀರು ಉಪಯೋಗಿಸ್ತಾ ಇರೋದು. ಬೇಕಿದ್ರೆ ಜಾಸ್ತಿ ಎಕ್ಸ್ಟ್ರಾ ನೀರು ಬೇರೆ ಸೇರಿಸ್ಬೋದು. ರುಬ್ಬಿ ತರ್ತೀನಿ. ನೋಡಿ, ಇದು ಕೂಡ ರುಬ್ಬಿ ರೆಡಿ ಆಗಿದೆ. ನೀವು ಇಡ್ಲಿ ಮಾಡ್ತೀರಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ದೋಸೆ ಆದ್ರೆ ನುಣ್ಣಗೆ ರುಬ್ಕೊಂಡ್ರೆ ಆಯ್ತು. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸೇರಿಸ್ತೀನಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು, ಜಾಸ್ತಿ ಬೇಡ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಬೇಕಿದ್ರೆ ಕೈ ಉಪಯೋಗಿಸಿ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಲಟ್ಟಣಿಗೆ ಉಪಯೋಗಿಸಿ ಮಾಡ್ತಾ ಇದ್ದೀನಿ, ಚಪಾತಿ ಮಾಡೋ ಕೋಲಿಂದ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೂಡ ಚೆನ್ನಾಗಿ ಉಬ್ಬಿ ಬರೋದಿಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ನೋಡಿ, ಈ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಚೆನ್ನಾಗಿ ತೊಳೆದು ಇದನ್ನ ಉಪಯೋಗಿಸ್ಬೇಕು. ಇದೊಂದು ಸಣ್ಣ ಟಿಪ್ಸ್ ನೋಡಿ. ಈ ನಾವು ರುಬ್ಬಿಟ್ಟಂತಹ ಹಿಟ್ಟಿನ ಮೇಲೆ ನೋಡಿ, ಇಲ್ಲಿ 3 ಮೆಣಸಿನಕಾಯಿ ಇಡ್ತಾ ಇದ್ದೀನಿ. ಮೆಣಸಿನಕಾಯಿ ಇಟ್ಟು ಇಲ್ಲಿ ಮುಚ್ಚಿಡ್ತಾ ಇದ್ದೀನಿ. ರಾತ್ರಿ ಇಡೀ ಇದು ಚೆನ್ನಾಗಿ ರೆಸ್ಟ್ ಮಾಡೋದಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಇವಾಗ ನೆಕ್ಸ್ಟ್ ಡೇ ನಾನು ಬೆಳಿಗ್ಗೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಸಿಕ್ಕಿದೆ ಅಂತ. ಇದನ್ನ ತೆಗಿತಾ ಇದ್ದೀನಿ. ಅಂದ್ರೆ ಕೇವಲ ಅರ್ಧ ಕಪ್ ಮಾತ್ರ ನಾನು ಇಲ್ಲಿ ಉಪಯೋಗಿಸಿದ್ದು. ಇಲ್ಲಾಂದ್ರೆ ನಾವು ಸ್ವಲ್ಪ ಚಳಿ ಎಲ್ಲ ಇದ್ರೆ ನಾನು ನಿಮ್ಗೆ ತೋರಿಸಿದ್ದೀನಿ, ಕುಕ್ಕರ್ ಒಳಗಡೆ ಬಿಸಿನೀರು ಹಾಕ್ಬಿಟ್ಟು ಅದರಲ್ಲಿ ಹಿಟ್ಟು ಇಡ್ಬೋದು. ನಾನು ಇವಾಗ ಅದು ಕೂಡ ಮಾಡಿಲ್ಲ, ಹಾಗೆ ಹೊರಗಡೆ ಇಟ್ಟಿದ್ದೀನಿ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಸಿಕ್ಕಿದೆ ಅಂತಂದ್ರೆ ಈ ರೀತಿ ಇದ್ರೆ ನಮಗೆ ಹುಳಿ ಕೂಡ ಇರಲ್ಲ, ಹಿಟ್ಟು ಕರೆಕ್ಟ್ ಆಗಿ ಬರುತ್ತೆ ನಮಗೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡುವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇದರಿಂದ ನಾವು ಈ ಹಿಟ್ಟಿಂದ ನಮಗೆ ದೋಸೆ ಅಥವಾ ಇಡ್ಲಿ ಯಾವುದು ಮಾಡಿದ್ರು ಕೂಡ ಸಾಫ್ಟ್ ಆಗಿ ಬರ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಟಿಪ್ಸ್ ನೀವು ಫಾಲೋ ಮಾಡಿ ನೋಡಿ, ಅವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇನ್ನು ಇದರಿಂದ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಡ್ತೀನಿ. ನೀರು ಬಿಸಿ ಆಗಲಿ. ನೋಡಿ, ಇವಾಗ ನೀರೆಲ್ಲ ಬಿಸಿ ಆಗಿದೆ. ಇನ್ನು ಇಡ್ಲಿ ತಟ್ಟೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮೊದಲು ಇಡ್ಲಿ ಮಾಡೋಣ. ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಇಡ್ಲಿ ಮಾಡಿದ್ರಾಯ್ತು. ಎಲ್ಲದಕ್ಕೂ ಇದೇ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ತಟ್ಟೆ ಉಪಯೋಗಿಸ್ತಾ ಇದ್ದೀನಿ. ಮೊದಲೊಂದು ತಟ್ಟೆಗೆ ಹಾಕ್ತೀನಿ, ಆಮೇಲೆ ಇನ್ನೊಂದು ಅದರ ಮೇಲ್ಗಡೆ ಇನ್ನೊಂದು ಇಟ್ಟು ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ನೋಡಿ, ಈ ರೀತಿ 2 ತಟ್ಟೆಯಲ್ಲೂ ಫುಲ್ ಆಗಿ ತುಂಬಿಸಿಟ್ಟಿದ್ದೀನಿ. ಇದು ಬೇಯಲಿ, ಹೈ ಫ್ಲೇಮಲ್ಲಿ ಒಂದು 15 ನಿಮಿಷ ಬೇಯಲಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿರುವಂತ ಉಬ್ಬಿ ಬರೋ ಸಾಫ್ಟ್ ಆಗಿರುವಂತ ಇಡ್ಲಿ ರೆಡಿ ಆಗಿದೆ ಅಂತ. ಸ್ವಲ್ಪ ಆರಿದ್ಮೇಲೆ ತೆಗಿತೀನಿ. ನೋಡಿ, ಈ ರೀತಿ ಇದೆ. ಅಂದ್ರೆ ನಾನು ಇದಕ್ಕೆ ನಿಮ್ಗೆ ತುಂಬಾ ಟಿಪ್ಸ್ ನಾನು ನಮ್ಮ ಚಾನಲ್ ಪೋಸ್ಟ್ ಮಾಡಿದ್ದೀನಿ. ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಫಾಲೋ ಮಾಡ್ಬೋದು. ಎಲ್ಲ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಒಂದೊಂದು ಟಿಪ್ಸ್ ನಾನು ಇದ್ರಲ್ಲಿ ಹಾಕೊಂಡಿದ್ದೀನಿ. ಇವತ್ತೊಂದು ಹೊಸ ಟಿಪ್ಸ್ ನಾನು ನಿಮ್ ಜೊತೆ ಶೇರ್ ಮಾಡಿರೋದು. ನೋಡಿ, ಇಡ್ಲಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದಕ್ಕೂ ಮರಿಬೇಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.